ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಈ ಸರ್ಕಾರಿ ಆಸ್ಪತ್ರೆಗಳ ಸಹವಾಸವೇ ಬೇಡ ಅನ್ನೋ ಸ್ಥಿತಿಗೆ ಇಲ್ಲಿನ ಜನ ಬಂದಿದ್ದಾರೆ. ಈ ನಡುವೆ ಸರ್ಕಾರ ಬಡ ರೋಗಿಗಳಿಗೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ಗೆ ಹಣ ಕಟ್ಟಲೇಬೇಕಂತೆ. ಸರ್ಕಾರದ ಹೊಸ ನಿಯಮಕ್ಕೆ ಜನ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಮ್ಸ್ ಆಸ್ಪತ್ರೆ ಸ್ಕ್ಯಾನ್ ಗೋಳಾಟ ಕುರಿತಾದ ಡೀಟೇಲ್ಸ್ ಇಲ್ಲಿದೆ. ಬಡ ರೋಗಿಗಳಿಗೆ ಸರ್ಕಾರ ಮತ್ತೊಂದು ಶಾಕ್. ಸರ್ಕಾರದ ಹೊಸ ನಿಯಮದಿಂದ ರೋಗಿಗಳ ಪರದಾಟ. ಎಂಆರ್ಐ ಸಿಟಿ ಸ್ಕ್ಯಾನ್ಗೆ ಕಟ್ಟಬೇಕು ಹಣ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬರೋದು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳು ಪ್ರಾಣ ಭಯದಿಂದ ಗೋಳಾಡುತ್ತಿದ್ರೆ, ಬಡವರ ಪಾಲಿನ ಸಂಜೀವಿನಿ ಆಗಬೇಕಿದ್ದ ಸರ್ಕಾರಿ ಆಸ್ಪತ್ರೆಗಳು ಬಡವರ ಪ್ರಾಣ ತೆಗೆಯುವ ಆಸ್ಪತ್ರೆಗಳಾಗಿವೆ ಎಂಬ ಆರೋಪ ರೋಗಿಗಳದ್ದಾಗಿದೆ. ಇಲ್ಲಿ ನೋಡಿ, ಈ ಬಡ ರೋಗಿಯ ಗೋಳಾಟ ಹೇಗಿದೆ. ಕಳೆದ 4-5 ದಿನಗಳಿಂದ ಸ್ಕ್ಯಾನ್ಗಾಗಿ ನಿತ್ಯ ಅಲೆಯುತ್ತಿದ್ದಾರೆ. ಯಾರೂ ಕೇರ್ ಮಾಡ್ತಿಲ್ಲ. ಅತ್ತ ಆಯುಷ್ಮಾನ್ ಭಾರತ್ ಯೋಜನೆ ಅಪ್ಲಿಕೇಶನ್ ತೆಗೆದುಕೊಳ್ತಿಲ್ಲ. ಅದು ಅಪ್ರೂವಲ್ ಆಗಿ ಬರುವಷ್ಟರಲ್ಲಿ ಚಿಕಿತ್ಸೆ ಸಿಗದೆ ಪ್ರಾಣ ಹೋದ್ರೆ ಯಾರು ಹೊಣೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಸರ್, ನಾನು ಸಿರಟ್ಟಿಯಿಂದ ಬಂದೀನಿ ಸರ್. ಇಲ್ಲಿ ತೋರಿಸ್ಕೊಳಕ್ಕೆ ಬಂದು 4-5 ದಿವಸ ಆಯ್ತು. ಇವಾಗ ಇಲ್ಲೇ ಗದಗ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಆಚೆ ಕಡೆ ಜಿಮ್ಸ್ನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರೆ, ಆರ್ಥೋಪೆಡಿಕ್ನಿಂದ ಅಲ್ಲಿ ಸ್ಕ್ಯಾನಿಂಗಿಗೆಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಅವರು ಅಪ್ರೂವಲ್ ಮಾಡೋಕ್ಕೆ ಗೌರ್ಮೆಂಟ್ಲಿಂದ ಅಪ್ರೂವಲ್ ಇಲ್ಲ, ಇನ್ನೂ ಅಪ್ರೂವಲ್ ಮಾಡೋದು ಲೇಟ್ ಆಗ್ತೈತಿ, ಈಗ ಮಾಡೋಕ್ಕಾಗಲ್ಲ ನಮ್ಗೆ, ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಡ್ರಿ ಅಂತ ಹೇಳಿದ್ರಿ ಡಾಕ್ಟರ್. ಬಟ್ ಆದ್ರೆ ನಾವು ಪ್ರಯತ್ನ ಮಾಡಿ ಸರ್, ಇದುವರೆಗೆ ಇನ್ನಾದ್ರೂ ಆಗ್ತಾಯಿಲ್ಲ, ಇನ್ನೊಂದು ವಾರ ಬಿಟ್ಟು ಬರ್ರಿ, ಅವಾಗ ಅಪ್ರೂವಲ್ ಆಗಿತ್ತು ಅಂದ್ರೆ ಮಾಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗಿದೆ. ಈಗ 4,000 ರೂಪಾಯಿ ಕೊಟ್ಟು ನಾನಾಗಲಿ ಕೈಲಿಗೆ ನನ್ನ ಎಮರ್ಜೆನ್ಸಿ ಇದಕ್ಕೆ ಮಾಡಿಸ್ಕೊತ ಇದ್ದೀನಿ ಸರ್. ನಾನು ಹಂಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನ ಹರಿಸಿ ಇಮಿಡಿಯೇಟ್ಲಿ ಇಲ್ಲಿ ಯೋಗ್ಯ ಕ್ರಮ ಕೈಕೊಂಡು ಅವ್ರಿಗೆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊತಿದ್ದೆ ಸರ್. ಆರಾಮಿಲ್ಲಕ್ಕೆ ಬಂದು 3 ದಿನ ಟ್ರೀಟ್ಮೆಂಟ್ ಆಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಂತ ನಮಗಂತೂ ಓದಕ್ಕೆ ಬರೋಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಂದ್ರೆ ನಮ್ಗೆ ಅಡ್ಡಾಡೋದು ಆಗೋದಿಲ್ಲ. ಸುಮ್ಮನೆ ನಮ್ಮ ಹುಡುಗರು ಕರ್ಕೊಂಡು ಬಂದೀವಿ. ಹ್ಞೂ ರೀ, ಸ್ಕ್ಯಾನಿಗೆ ದುಡ್ಡು ಕಟ್ಟಂತಾರೆ. ದುಡ್ಡು ಎಲ್ಲಿ ಬರೋದು? 5,000 ರೀ. ಅದು ಯಾವ ಸ್ಕ್ಯಾನಿಂಗ್? MRI ಸ್ಕ್ಯಾನಿಂಗ್. ದುಡ್ಡು ಇಲ್ಲ ರೀ ನಮ್ಗೆ. ಅಂಥದ್ದು ಕಾರ್ಡ್, ರೇಷನ್ ಕಾರ್ಡ್ ಕೊಟ್ಟರು ಮಾಡೋರು. ಈಗ ಅವ್ರು ಗೌರ್ಮೆಂಟ್ ಬದಲಿ ಐತಿ. ಈಗ ಅವ್ರು ರೂಲ್ಸ್ ಬದಲಿ ಮಾಡ್ರೆ ಅವ್ರು ಬಂದ ಮೇಲೆ 1 ವಾರ ಬಿಟ್ಟು ಬರ್ರಿ, ಯಾವ ಗುರುವಾರ, ಮಂಗಳವಾರ, ಬುಧವಾರ ಹಿಂಗೆ ಬರ್ರಿ ನಾವು ಹೇಳ್ತೀವಿ ಅಂತಾರೆ. ಮೊದಲಾಗೆಲ್ಲ ಫ್ರೀ ಇತ್ತು, ಈಗಿಲ್ಲ ಅಂತಾರೆ. ರೂಲ್ಸ್ ಬದಲಿ ಮಾಡ್ರಂತ್ರಿ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ವಿಭಾಗಕ್ಕೆ ಬರುವ ರೋಗಿಗಳು ಸ್ಕ್ಯಾನ್ ರೇಟ್ ಕೇಳಿ ಕಂಗಾಲಾಗಿದ್ದಾರೆ. ಸ್ಕ್ಯಾನ್ಗೆ 6,000 ಆಗುತ್ತೆ ಅಂತಿದ್ದಾರೆ. ಇಷ್ಟು ವರ್ಷಗಳಿಂದ ಆಧಾರ್ ಕಾರ್ಡ್, ಬಿಪಿಎಲ್, ಎಪಿಎಲ್ ರೇಷನ್ ಕಾರ್ಡ್ ಇದ್ರೆ ಉಚಿತವಾಗಿ ಸ್ಕ್ಯಾನ್ ಆಗ್ತಿತ್ತು. ಆದ್ರೆ ಈಗ ಆಯುಷ್ಮಾನ್ ಭಾರತ್ ಅನುಮತಿ ಕಡ್ಡಾಯ. ಅನುಮತಿ ಕೊಟ್ರೆ ಮಾತ್ರ ಸ್ಕ್ಯಾನ್. ಇಲ್ಲಾಂದ್ರೆ ಎಂಥ ಬಡವರೇ ಇದ್ರು 5,000 ರೂಪಾಯಿ ಹಣ ಭರಿಸಲೇಬೇಕು ಎಂಬ ನಿಯಮ ಜಾರಿ ಮಾಡಲಾಗಿದೆ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಅರ್ಜಿ ಕೌಂಟರ್ಗೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ. ಈ ಬಗ್ಗೆ ಜಿಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮನಹಳ್ಳಿ ಅವರು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಉಚಿತವಾಗೇ ಇದೆ. ಅದೇನು ದುಡ್ಡೇನು ಕಟ್ಟಿಸ್ಕೊಂತ ಇಲ್ಲ. ಇದರಲ್ಲಿ ಒಂದು ನಿಯಮ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಆದರೆ ನಡುವೆ ಇದನ್ನು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ತಂದಿದ್ದಾರೆ. ಅಂದರೆ ಆಯುಷ್ಮಾನ್ ಭಾರತ್ ಇದು ಹೆಲ್ತ್ ಇನ್ಶೂರೆನ್ಸ್ ಒಂದು ಕಂಪ್ನಿ. ಅಲ್ಲಿ ನಾವು ಕ್ಲೇಮ್ ಹಾಕಬೇಕು. ಹಾಕಿಂದ ಅದನ್ನು ಅವರು ಅಪ್ರೂವ್ ಕೊಟ್ಟರೆ ಸಿಟಿ ಸ್ಕ್ಯಾನ್ ಮತ್ತು MRI ಫ್ರೀ ಆಗ್ತದೆ. ಇದು ಸಾಸ್ಟ್ ಇವರಿಗೆ ಕೇಳಬೇಕು ನಾವು. ಸಾಸ್ಟ್ ಕೋಆರ್ಡಿನೇಟರ್ಗೆ ಕೇಳಿದರೆ ಗೊತ್ತಾಗ್ತದೆ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಹುತೇಕರು ಬಡ ಜನರು. ಗ್ರಾಮೀಣ ಭಾಗದ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಅನುಮತಿ ಅಂದ್ರೆ ಗೊತ್ತಿಲ್ಲ. ಸ್ಕ್ಯಾನ್ ವಿಭಾಗದಲ್ಲೇ ಈ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗಬಹುದು. ಆದ್ರೆ ಈ ಮೊದಲಿನ ವ್ಯವಸ್ಥೆ ಇದ್ರೆ ಮಾತ್ರ ಬಡ ರೋಗಿಗಳಿಗೆ ಅನುಕೂಲ ಆಗಲಿದೆ ಅಂತ ರೋಗಿಗಳು ಒತ್ತಾಯಿಸುತ್ತಿದ್ದಾರೆ. ಇನ್ನಾದ್ರೂ ಸರ್ಕಾರ ಬಡ ರೋಗಿಗಳಿಗೆ ಅನುಕೂಲವಾಗುವ ಸರಳ ನಿಯಮಗಳನ್ನ ಜಾರಿಗೊಳಿಸುತ್ತಾರಾ ಅಥವಾ ಸರ್ವರ್ ಸಮಸ್ಯೆ ಹೋಗಲಾಡಿಸಿ ಬಡವರಿಗೆ ನೆರವಾಗುತ್ತಾರಾ? ಕಾದು ನೋಡಬೇಕಿದೆ. ಭೀಮನಗೌಡ, ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.